ಕಾಸ್ಟ್ನಲ್ಲಿ ನಾವೇನಪ್ಪಾರ ಈ ಥರ ಏನಪ್ಪಾರ ಈ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಕರ್ವ್ ರೇಖೆಯನ್ನು ಸೂಚಿಸ್ತದೆ. ಹಾಗೆ ಕೂಡ ಇಲ್ಲಿ ಸಿ ಅಂತಕ್ಕಂಥ ಒಂದು ವೆಚ್ಚವನ್ನು ನೋಡಿದ್ರೆ ಇಲ್ಲಿ ಕ್ವಾಂಟಿಟಿ 1, ಹಾಗೆ ಕೂಡ ಇಲ್ಲಿ ಕರ್ವ್ ಏನಪ್ಪಾರ ಎಫ್ ಫಿಕ್ಸ್ಡ್ ಕಾಸ್ಟ್ ಕಾಸ್ಟ್ ಆ್ಯಂಡ್ ಔಟ್ಪುಟ್ ಕಾಸ್ಟ್ ಆ್ಯಂಡ್ ಔಟ್ಪುಟ್ಸ್. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಸರಾಸರಿ ಸ್ಥಿರ ವೆಚ್ಚದ ರೇಖೆಯನ್ನು ನಾವು ಗಮನಿಸಿದಾಗ ಇಲ್ಲಿ ಸರಾಸರಿ ಸ್ಥಿರ ವೆಚ್ಚವು ಕ್ಯೂಗೆ ಟಿ ಎಫ್ ಸಿ ಅನುಪಾತವಾಗಿದೆ. ಕ್ಯೂಗೆ ಟಿ ಎಫ್ ಸಿ ಅನುಪಾತವಾಗಿದೆ. ಅಂದರೆ ಆ ಟಿ ಎಫ್ ಸಿ ಅನುಪಾತ ಯಾವುದಿದ್ರೆ ಇದು ಹೌದಾ, ಆ ಟಿ ಎಫ್ ಸಿ ಅನುಪಾತವಾಗಿದೆ. ಟಿ ಎಫ್ ಸಿಯು ಸ್ಥಿರವಾದುದರಿಂದ ಸ್ಥಿರವಾದುದರಿಂದ ಇಲ್ಲಿ ಕ್ಯೂ ಹೆಚ್ಚಾದಂತೆ ಎ ಎಫ್ ಸಿ ಇಳಿಕೆಯಾಗುತ್ತಾ ಹೋಗುತ್ತೆ. ಹೌದಾ, ಇಲ್ಲಿ ಟಿ ಎಫ್ ಸಿ ಸ್ಥಿರವಾಗಿದೆ, ಕ್ವಾಂಟಿಟಿ ಪ್ರಮಾಣ ಹೆಚ್ಚಾಗುತ್ತಾ ಹೋದಂತೆ ಇದೇನಪ್ಪ ಎ ಎಫ್ ಸಿ ಪ್ರಮಾಣ ಏನಪ್ಪ ಹೆಚ್ಚಾಗ್ತಾ ಹೋಗಿದೆ. ಹೌದಾ, ಹೆಚ್ಚಾದಂತೆ ಎ ಎಫ್ ಸಿ ಏನಪ್ಪ ಇಲ್ಲಿ ಎ ಎಫ್ ಸಿ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಇಳಿಕೆಯಾಗುತ್ತಾ ಬಂತು. ಟೋಟಲ್ ಫಿಕ್ಸ್ಡ್ ಕಾಸ್ಟ್ 20 ಕಾನ್ಸ್ಟೆಂಟ್ ಇದೆ, ಸ್ಥಿರವಾಗಿದೆ. ಇದೇ ಪರ ಕ್ವಾಂಟಿಟಿ ಪ್ರಮಾಣ ಹೆಚ್ಚಾಗುತ್ತಾ ಹೋದಂತೆ ಎ ಎಫ್ ಸಿ ಪ್ರಮಾಣ ಇಳಿಕೆಯಾಗುತ್ತಾ ಹೋಗುತ್ತದೆ. ಈ ಉತ್ಪನ್ನ ಶೂನ್ಯಕ್ಕೆ ಹತ್ತಿರದಲ್ಲಿದ್ದಾಗ ಏನಪ್ಪಾರ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಸರಾಸರಿ ಸ್ಥಿರ ವೆಚ್ಚ ಏನಪ್ಪಾರ ಅನಿಯಂತ್ರಿತವಾಗಿ ಅದು ದೊಡ್ಡದಾಗಿರುತ್ತದೆ. ಆದ್ದರಿಂದ ಎ ಎಫ್ ಸಿ ರೇಖೆಯು ಅಂದರೆ ಒಟ್ಟು ಸ್ಥಿರ ವೆಚ್ಚ ರೇಖೆಯು ಒಂದು ಆಯತಾಕಾರದ ಅತಿ ಪರವಲಯವಾಗಿದೆ. ಇದು ಆಯತಾಕಾರವಾದ ಒಂದು ಅತಿ ಪರವಲಯವಾಗಿದೆ ಅಂತೇಳಿ ಕೂಡ ನಾವು ಕಾಣ್ಬೋದು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇನ್ನು ನಾವು ಮುಂದಿನ ಅವಧಿಯಲ್ಲಿ ಅಲ್ಪಾವಧಿ ವೆಚ್ಚ ಮತ್ತು ಅಲ್ಪಾವಧಿ ಸರಾಸರಿ ವೆಚ್ಚ, ಅಲ್ಪಾವಧಿ ಚರ ವೆಚ್ಚಗಳ ಬಗ್ಗೆ SMC, SAC, ABC ಬಗ್ಗೆ ಸ್ವಲ್ಪ ಕಾನ್ಸೆಪ್ಟನ್ನು ತೆಗೆದುಕೊಂಡು ಮುಂದಿನ ಒಂದು ಅವಧಿಯಲ್ಲಿ ಅಂತಂದರೆ ಇದೇ ಒಂದು ಡಯಾಗ್ರಾಮನ್ನು ನಾವು ನೋಡಲಾಗಿ ಈ ಒಂದು ಡಯಾಗ್ರಾಮನ್ನು ಈ ಶೇಪನ್ನು ನೋಡಲಾಗಿ ಇಲ್ಲಿ ಈ ಒಂದು ರೇಖಾಚಿತ್ರದಲ್ಲಿ ಈ ಕೋಷ್ಟಕಗಳನ್ನು ನಾವು ABC, TFCಯನ್ನು ತಗೊಂಡಾಗಿ ಇಲ್ಲಿ ಇಲ್ಲೂ ಕೂಡ ಪಿ ಕಾನ್ಸ್ಟಂಟ್ ಒಂದು ರೇಖೆಯನ್ನು ನೋಡೋಣ. ಇಲ್ಲಿ ಔಟ್ಪುಟ್ ಆಮೇಲೆ ವೆಚ್ಚ ಕಾಸ್ಟ್ ಅಂತ ಹೇಳಿ ತಗೊಳ್ರಿ. ಆಮೇಲೆ ಇಲ್ಲಿ ಸರ್ಪ್ಲಸ್ ವಿದ್ಯಾರ್ಥಿಗಳೇ, ಇಲ್ಲೂ ಕೂಡ ಒಂದು ಅಲ್ಪಾವಧಿ ಸೀಮಾಂತ ವೆಚ್ಚ, ಅಲ್ಪಾವಧಿ ಸರಾಸರಿ ವೆಚ್ಚ ಮತ್ತು ಅಲ್ಪಾವಧಿ ಸರಾಸರಿ ವೆಚ್ಚದ ಚರ ವೆಚ್ಚದ ರೇಖೆಗಳನ್ನು ನಾವು ಗಮನಿಸಲಾಗಿ SMC, SAC ಹಾಗೆ ಕೂಡ ABC ನೋಡ್ರಿ, ABC, SAC, SMC ಈ ಮೂರು ವೆಚ್ಚಗಳನ್ನು ನಾವು ಇಲ್ಲಿ ಕಾಣಲಾಗಿ ಈ ರೀತಿ ಒಂದು ಆಕೃತಿವಾದ ಅಥವಾ ರೇಖೆಯನ್ನು ನಾವು ಕಾಣ್ಬೋದು. ಇದೇ ಒಂದು ದತ್ತಾಂಶಗಳಿಂದ ಒಂದು ರೇಖಾಚಿತ್ರದ ಮೂಲಕ ವ್ಯಕ್ತಪಡಿಸಿದಾಗ ಅಂದ್ರೆ ABC ಕಾಲಮ್ ಯಾವ ರೀತಿ ಹೆಚ್ಚಾಗ್ತಾ ಹೋಗಿದೆ ಅದು ಕೂಡ ಮೂವ್ ಆಗಿದೆ. ಹಾಗೆ ಕೂಡ ಇಲ್ಲಿ SAC ಹೌದಾ, ಶಾರ್ಟ್ ಅಂಡ್ ಎವರೇಜ್ ಕಾಸ್ಟ್ ಯಾವ ರೀತಿ ಒಂದು ಮೌಲ್ಯ ಹೆಚ್ಚಾಗ್ತಾ ಇದೆ ಅದು ಕೂಡ ಬದಲಾವಣೆ ಆಗಿದೆ. ಹಾಗೆ ಕೂಡ SMC ಮೌಲ್ಯನೂ ಕೂಡ ಬದಲಾವಣೆ ಆಗಿದೆ ಅನ್ನೋದನ್ನು ತೋರಿಸ್ತೀವಿ. ಇಲ್ಲಿ SMC, SAC ಮತ್ತು ABC ರೇಖೆಗಳು ಯು ಆಕಾರದಲ್ಲಿ ಇರ್ತಾವೆ. ಅಂದ್ರೆ SMC ಆಗಲಿ, ABC ಆಗಲಿ, SAC ಆಗಲಿ ಯು ಆಕಾರದ ಒಂದು ಶೇಪನ್ನು ನಾವು ಇಲ್ಲಿ ನೋಡ್ಬೋದು. ಅದಕ್ಕೆ ಈ ಯು ಆಕಾರದ ಶೇಪನ್ನು ಆಕಾರದಲ್ಲಿರ್ತೇವೆ. SMC ರೇಖೆಯು ABC ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ SMC ರೇಖೆಯು ABC ರೇಖೆ ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ ಅಂತೇಳಿ ಕೂಡ ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಇಲ್ಲಿ SAC ಮತ್ತು SAC ಮತ್ತು ABC ರೇಖೆಗಳು ಇಳಿಮುಖವಾಗುತ್ತಿರುವಾಗ ABC ಇಳಿಮುಖವಾಗುತ್ತಿರುವಾಗ SMC ರೇಖೆಯು SAC ಮತ್ತು ABC ರೇಖೆಗಿಂತ ಕಡಿಮೆ ಇರುತ್ತದೆ. ಹಾಗೆ ಕೂಡ SAC ರೇಖೆಯು ಏರಿಕೆಯಾಗುವಾಗ SMC ರೇಖೆಯು SAC ಮತ್ತು SAC ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಮತ್ತು ಶಾರ್ಟ್ ರನ್ ವೇರಿಯಬಲ್ ಕಾಸ್ಟ್ಗಿಂತ ಹೆಚ್ಚಿರುತ್ತದೆ. ಆದ್ದರಿಂದ SMC ರೇಖೆಯು ಅಂದರೆ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ರೇಖೆಯು SAC ರೇಖೆಯು ಅದರ ಕೆಳಭಾಗದಿಂದ ಕನಿಷ್ಠ ಬಿಂದುವಿನಲ್ಲಿ SMC ರೇಖೆಯು ಅದರ ಕೆಳಭಾಗದಿಂದ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ಆ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದಲ್ಲ, ಆ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ಆ SAC ರೇಖೆಯನ್ನು ಅಂದರೆ ಈ SAC ರೇಖೆಯನ್ನು ಕನಿಷ್ಠ ಬಿಂದುವಿನಲ್ಲಿ ಬಿಂದುವಿನಲ್ಲಿ ಛೇದಿಸುತ್ತದೆ ಅಂತಂತರ ಇದು ಅಲ್ಪಾವಧಿ ವೆಚ್ಚ, ಸೀಮಾಂತ ವೆಚ್ಚ, ಚರ ವೆಚ್ಚ ಇವುಗಳನ್ನು ಈ ಒಂದು ಕೋಷ್ಟಕದಿಂದ ನಾವು ಗಮನಿಸಬಹುದು. ಇನ್ನು ಮುಂದಿನ ಅವಧಿಯಲ್ಲಿ ದೀರ್ಘಾವಧಿ ವೆಚ್ಚಗಳು ಯಾವ ರೀತಿ ಬರ್ತಾವ ಅನ್ನೋದ್ರ ಬಗ್ಗೆ ಸ್ವಲ್ಪ ಇನ್ನೊಂದು ಅವಧಿಯಲ್ಲಿ ಈ ಒಂದು ಗುಡ್ ಮಾರ್ನಿಂಗ್
ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಉತ್ಪಾದನೆ ಮತ್ತು ವೆಚ್ಚಗಳು ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಎಂಬ ಟಾಪಿಕ್ ಮೇಲೆ ಅಧ್ಯಯನ ಮಾಡ್ತಾ ಇದ್ದೀವಿ. ಇಲ್ಲಿ ಅಲ್ಪಾವಧಿ ವೆಚ್ಚಗಳು, ಶಾರ್ಟ್ ಟರ್ಮ್ ಕಾಸ್ಟ್ಸ್, ಇದ್ರ ಬಗ್ಗೆ ಒಂದು ಕೋಷ್ಟಕವನ್ನು ನಾವು ಸಂಪೂರ್ಣವಾದ ಒಂದು ವಿವರಣೆ ಪಡೆದಿದ್ದೀವಿ. ಅಲ್ಲಿ ಅಲ್ಪಾವಧಿ ವೆಚ್ಚಗಳು ಯಾವುವು ಹೆಸರಿಸಿ ಅಂತಂದಾಗ ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಟೋಟಲ್ ವೇರಿಯಬಲ್ ಕಾಸ್ಟ್, ಎವರೇಜ್ ವೇರಿಯಬಲ್ ಕಾಸ್ಟ್, ಟೋಟಲ್ ಕಾಸ್ಟ್, ಮಾರ್ಜಿನಲ್ ಕಾಸ್ಟ್, 6th one average fixed cost, 7th one average cost. ಇವೆಲ್ಲ ಶಾರ್ಟ್ ಟರ್ಮ್ ಕಾಸ್ಟ್ಸ್. ಅಂದರೆ ಅಲ್ಪಾವಧಿ ವೆಚ್ಚಗಳು ಯಾವುವು ಹೆಸರಿಸಿ. ಒಟ್ಟು ಸ್ಥಿರ ವೆಚ್ಚ, ಒಟ್ಟು ಬದಲಾಗುವ ವೆಚ್ಚ, ಸರಾಸರಿ ಬದಲಾಗುವ ವೆಚ್ಚ, ಒಟ್ಟು ವೆಚ್ಚ, ಸೀಮಾಂತ ವೆಚ್ಚ, ಆಮೇಲೆ ಸರಾಸರಿ ಸ್ಥಿರ ವೆಚ್ಚ, ಸರಾಸರಿ ವೆಚ್ಚ. ಇಷ್ಟು ಏನಪ್ಪ ಇವು ಅಲ್ಪಾವಧಿಯ ವೆಚ್ಚಗಳು ಎಂಬ ಒಂದು ಹೆಸರುಗಳು ಬರ್ತವೆ. ಅಂದರೆ ಶಾರ್ಟ್ ರನ್ ಎವರೇಜ್, ಶಾರ್ಟ್ ರನ್ ಕಾಸ್ಟಸ್, ಅಲ್ಪಾವಧಿಯ ವೆಚ್ಚಗಳು ಯಾವುದಾಗ ಇವುಗಳನ್ನು ನಾವು ವೆಚ್ಚಗಳು ಹೆಸರಿಸಿ ಅಂದಾಗ 7 ವೆಚ್ಚಗಳನ್ನು ನಾವು ಹೆಸರಿಸಬೇಕಾಗತ್ತೆ. ಇಲ್ಲ ಆ ದೀರ್ಘಾವಧಿ ವೆಚ್ಚಗಳು ಯಾವುವು ಅಂದಾಗ ಅಲ್ಲಿ ಲಾಂಗ್ ರನ್ ಎವರೇಜ್ ಕಾಸ್ಟ್, ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಎಂಬ ಎರಡು ದೀರ್ಘಾವಧಿ ವೆಚ್ಚಗಳು ಬರ್ತವೆ. ಅದಕ್ಕಿಂತ ಮುಂಚೆ ನಾವೆಂಬರ ಇವುಗಳ ಬಗ್ಗೆ ಒಂದು ಕೋಷ್ಟಕದಲ್ಲಿ ನಾವೆಂಬರ ಸಂಪೂರ್ಣವಾದ ವಿವರವನ್ನು ತಿಳ್ಕೊಂಡಿದ್ದೀವಿ. ಈ ಅಲ್ಪಾವಧಿ ವೆಚ್ಚಗಳು ಅಂದರೆ ಆ ಕೋಷ್ಟಕದಲ್ಲಿ ಬರ್ತಕ್ಕಂಥವ ಒಂದು ಅಂಕಿಅಂಶಗಳ ಆಧಾರದ ಮೇಲೆ ಈ ಥರವಾದ ಒಂದು ರೇಖಾಚಿತ್ರ ರಚನೆಯನ್ನು ನಾವು ಅಲ್ಲಿ ಕಾಣ್ತಾ ಇರ್ತೀವಿ. ಅದಕ್ಕೆ ಈ ಅಲ್ಪಾವಧಿ ವೆಚ್ಚಗಳನ್ನು ನಾವು ರೇಖಾಚಿತ್ರದ ಮೂಲಕ ವ್ಯಕ್ತಪಡಿಸಿದಾಗ ಬರ್ತಕ್ಕಂಥ ಒಂದು ರೇಖಾಚಿತ್ರ ಅಥವಾ ಡಯಾಗ್ರಾಮ್ ಅನ್ನು ನೋಡಲಾಗಿ ಇಲ್ಲಿ SMC, ABC curve are U shape. SMC, ABC, SSC curve are U shape. ಅಂದ್ರೆ ಯು ಆಕಾರದ ಒಂದು ಆಕೃತಿಯನ್ನು ಪಡಿತಾವಂತ ಹೇಳ್ತದೆ. ಅಂದ್ರೆ ಆ ಅಲ್ಪಾವಧಿ ವೆಚ್ಚಗಳು ಅಂದ್ರೆ ನಾವು ಹಿಂದಿನ ಅವಧಿಯಲ್ಲಿ ಕೋಷ್ಟಕವನ್ನು ನೋಡಿದ್ದೀವಿ. ಆ ಕೋಷ್ಟಕವನ್ನು ನಾವು ಒಂದು ಗ್ರಾಫ್ ಮೂಲಕ ವ್ಯಕ್ತಪಡಿಸಿದಾಗ ಹೌದಾ, SMC ಅಂದ್ರೆ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್, ಶಾರ್ಟ್ ರನ್ ಎವರೇಜ್ ಕಾಸ್ಟ್, ಎವರೇಜ್ ವೇರಿಯಬಲ್ ಕಾಸ್ಟ್ ಕರ್ವ್ ಆರ್ ಯು ಶೇಪ್. ಹೌದ್ರೆ SMC, SSC, ABC ಇವು ಎಂಬರ ಕರ್ವ್ ಯು ಶೇಪ್ ಅಂದ್ರೆ ಯು ಆಕಾರದ ಒಂದು ಆಕೃತಿಯನ್ನು ಹೊಂದಿದವ ಅಂತ ಹೇಳುತ್ತಾ. ಹಾಗೆ ಕೂಡ SMC curve cuts the ABC curve from below at the minimum point of the ABC. SMC curve cuts the ABC curve from below at the minimum point of ABC. ಅಂದ್ರೆ ಈ ಶಾರ್ಟ್ ಟರ್ಮ್ ಮಾರ್ಜಿನಲ್ ಕಾಸ್ಟ್, ಸೀಮಾಂತ ಅಲ್ಪಾವಧಿಯಲ್ಲಿ ಸೀಮಾಂತ ವೆಚ್ಚವು ಎಪ್ಪರ ಎವರೇಜ್ ವೇರಿಯಬಲ್ ಕಾಸ್ಟ್ ಹೌದಾ, ಬದಲಾಗುವ ಅಥವಾ ಸರಾಸರಿ ಬದಲಾಗುವ ವೆಚ್ಚ ರೇಖೆಯು ಮಿನಿಮಮ್ ಪಾಯಿಂಟ್ ಆಫ್ ದಿ ABC. ಈ ಒಂದು ಎವರೇಜ್ ವೇರಿಯಬಲ್ ಕಾಸ್ಟ್ ಮಿನಿಮಮ್ ಪಾಯಿಂಟ್ ಫಿ ಬಿಂದುವಿನಲ್ಲಿ ಎಪ್ಪರ ಸಂಧಿಸ್ತೈತಿ ಅಂತ ಹೇಳಿ ಕೂಡ ನಾವು ತಿಳ್ಕೊಬೋದಾಗುತ್ತೆ. ಅದಕ್ಕೆ ಇಲ್ಲಿ ಆ TFC ಆಗಲಿ ABC ಆಗಲಿ ಅಥವಾ ಒಂದು ರೇಖೆಯನ್ನು ನಾವು ನೋಡಿದಾಗ ಇಲ್ಲಿ SSC ಮತ್ತು ABC ರೇಖೆಗಳು ಅಂದ್ರೆ ಆ ರೇಖೆಗಳು ಎಂಬ ABC ಕನಿಷ್ಠ ಬಿಂದುವಿನಲ್ಲಿ ಛೇದಿಸ್ತಾವ. ಅದರ ಜೊತೆಗೆ SSC ಮತ್ತು ABC ಹೌದಾ, ಈ SSC ಮತ್ತು ABC ಎಂಬಂತಂದ್ರೆ ಇದು SSC ರೇಖೆ ಹಾಗೆ ABC ರೇಖೆ. ಇವುಗಳು ಇಳಿಮುಖವಾಗುತ್ತಿರುವಾಗ SSC ರೇಖೆ ಹಾಗೂ ABC ರೇಖೆ ಇಳಿಮುಖವಾಗುತ್ತಿರುವಾಗ ಏನಪ್ಪ ಅಂದ್ರೆ ಇವು SMC ರೇಖೆಯು SSC ಮತ್ತು ABC ರೇಖೆಗಿಂತ SMC ರೇಖೆಯು ABC ರೇಖೆಗಿಂತ SSC ರೇಖೆಗಳಲ್ಲಿ ಮೇಲ್ಪರ ಕಡಿಮೆ ಇರುತ್ತದೆ ಅಂತೇಳಿ ಕೂಡ ಹೇಳ್ಬೋದು. ಹಾಗೆ SSC ರೇಖೆಯು ಏರಿಕೆಯಾಗುವಾಗ ಏನಪ್ಪ ಅಂತಾರೆ ಅಲ್ಲಿ SMC ರೇಖೆ SSC ರೇಖೆ ಅಂದರೆ ಶಾರ್ಟ್ ಟರ್ಮ್ ಮಾರ್ಜಿನಲ್ ಕಾಸ್ಟ್ SMC ರೇಖೆಯ ಒಂದು ರೇಖೆಯು SSC ಮತ್ತು ABCಗಿಂತ ಹೆಚ್ಚಾಗಿರುತ್ತದೆ. SMC ಮತ್ತು ABCಗಿಂತ ಹೆಚ್ಚಾಗಿರುತ್ತದೆ ಅಂತೇಳಿ ಕೂಡ ತಿಳ್ಕೊಬೋದು. ಆದ್ದರಿಂದ SMC ರೇಖೆಯು SSC ರೇಖೆಯನ್ನು ಅದರ ಕೆಳಭಾಗದ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ ಹೌದಾ. ಅದಕ್ಕೆ ಸೀಮಾಂತ ವೆಚ್ಚ ರೇಖೆಯು ಎಪ್ಪರ ಸರಾಸರಿ ವೆಚ್ಚ ರೇಖೆಯನ್ನು ಅದರ ಕೆಳಭಾಗದ ಕನಿಷ್ಠ ಬಿಂದುವಿನಲ್ಲಿ ಎಂಪರ ಸಂಧಿಸುತ್ತದೆ. ಅದನ್ನು ನಾವು ಎಂಪರ ಎಸ್ ಬಿಂದುವಿನಲ್ಲಿ ಎಂಪರ ಛೇದಿಸುವುದನ್ನು ನಾವು ಕಾಣ್ತೀವಿ. ಅದಕ್ಕೆ ಇಲ್ಲಿ ಕ್ವಾಂಟಿಟಿ 1, ಕ್ವಾಂಟಿಟಿ 2, ಕ್ವಾಂಟಿಟಿ 1ನಲ್ಲಿ ಪಿ ಬಿಂದುವಿನಲ್ಲಿ ಎಂಪರ ಶೃಂಗವನ್ನು ಛೇದಿಸಿದವ. ಸೊ ಕ್ವಾಂಟಿಟಿ 2ಗೆ ಹೆಚ್ಚಾದಾಗ SMC ಮತ್ತು
ಎವಿಸಿಗಳ ಮಧ್ಯೆ ಎಸ್ ಬಿಂದುವಿನಲ್ಲಿ ಛೇದಿಸಿದವ ಅನ್ನೋದನ್ನ ಈ ಒಂದು ಆಕೃತಿಗಳಿಂದ ನಾವು ಪಡಿಬಹುದು. ಅದಕ್ಕೆ as a long and you are is following SMC is less than SSC and ABC when SSC is rising, SMC is greater than the SSC, and SMC curve cuts the SSC curve from below at a minimum point of the SSC like a ABC average variable cost. ಇಷ್ಟೇನಪ್ಪ ಅಲ್ಪಾವಧಿ ವೆಚ್ಚಗಳನ್ನು ಆ ಕೋಷ್ಟಕದಲ್ಲಿ ನೋಡಿದಾಗ ನಮಗೆ ಈ ಒಂದು ಆಕೃತಿಯನ್ನು ಈ ಒಂದು ರೇಖಾಚಿತ್ರವನ್ನು ಕಾಣ್ತೀವಿ. ಇಲ್ಲಿ SMC ರೇಖೆಯಾಗಲಿ ಅಥವಾ SSC ರೇಖೆ ಆಗಲಿ ABC ರೇಖೆ ಆಗಲಿ ಯು ಆಕಾರದ ಅಥವಾ ಒಂದು ಯು ಆಕಾರದ ಶೇಪನ್ನು ಪಡಿತಾವ ಅಂತ ಕೂಡ ಈ ಒಂದು ಅಲ್ಪಾವಧಿ ವೆಚ್ಚಗಳಿಂದ ನಮಗೆ ತಿಳಿದು ಬರುತ್ತೆ. ಇನ್ನು ಇದೇ ತರನಾಗಿ ದೀರ್ಘಾವಧಿ ವೆಚ್ಚಗಳು ಅಂತೇಳಿ ಕೂಡ ಬರ್ತಾವ. ಅವುಗಳ ಬಗ್ಗೆ ನಾವು ಈ ಒಂದು ಅವಧಿಯಲ್ಲಿ ತಿಳಿದುಕೊಳ್ಳೋಣ. ನೋಡ್ರಿ ವಿದ್ಯಾರ್ಥಿಗಳೇ, ಈ ಅಲ್ಪಾವಧಿ ವೆಚ್ಚಗಳು ಇದ್ದ ಹಾಗೆ ಕೂಡ ಅಂದರೆ ಈ TMC ಆಗಲಿ TVC ಆಗಲಿ ABC ಮತ್ತು TC MC FC AC ಇವು ಅಲ್ಪಾವಧಿ ವೆಚ್ಚಗಳು. ಈ ದೀರ್ಘಾವಧಿ ವೆಚ್ಚಗಳು ಯಾವುವು? ಲಾಂಗ್ ರನ್ ಕಾಸ್ಟ್ಸ್. ಹೌದಾ? ದೇರ್ ಆರ್ 3 types. First one long run total cost, second one long run average cost, third one long run marginal cost. ದೀರ್ಘಾವಧಿ ವೆಚ್ಚಗಳು ಕೇವಲ 3 ಇದಾವ. ಅವು ದೀರ್ಘಾವಧಿ ಟೋಟಲ್ ಕಾಸ್ಟ್ ಅಂದರೆ ಒಟ್ಟು ವೆಚ್ಚ, ಲಾಂಗ್ ರನ್ ಎವರೇಜ್ ಕಾಸ್ಟ್ ಅಂದರೆ ಸರಾಸರಿ ವೆಚ್ಚ, ಆಮೇಲೆ ಲಾಂಗ್ ರನ್ ಮಾರ್ಜಿನ್ ದೀರ್ಘಾವಧಿಯ ಸೀಮಾಂತ ವೆಚ್ಚ ಅಂತ ಕೂಡ 3 ವೆಚ್ಚಗಳು ಬರ್ತಾವ. ಅಲ್ಲಿ ದೀರ್ಘಾವಧಿ ವೆಚ್ಚ ಅಂದ್ರೆ ಏನು? ದ ಲಾಂಗ್ ರನ್ ಕಾಸ್ಟ್. ವಾಟ್ ಈಸ್ ದ ಲಾಂಗ್ ರನ್ ಕಾಸ್ಟ್? ದ ಲಾಂಗ್ ರನ್ ಕಾಸ್ಟ್ ಇಸ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ incurred in the long period as it is called long run cost. ಹೌದಾ? is the change in total cost per unit of change in output. ಅಂದ್ರೆ ಒಂದು ಸೀಮಾಂತ ವೆಚ್ಚದಲ್ಲಾದ ಹೆಚ್ಚುವರಿಯನ್ನು ನಮ್ಮ ದೀರ್ಘಾವಧಿ ವೆಚ್ಚಗಳು ಕೂಡ ಅಂತೇಳಿ ಕೂಡ ಅನ್ಬೋದು. ಹಾಗೆ ಕೂಡ ಲಾಂಗ್ ರನ್ ಪೀರಿಯಡ್ ಇನ್ ವಿಚ್ ಇಸ್ ಪಾಸಿಬಲ್ ಟು ಚೇಂಜ್ all the inputs in order to change the production. In the long run all inputs are variable. There are no fixed costs. ಅಂದರೆ ಒಂದು ಇಲ್ಲಿ ದೀರ್ಘಾವಧಿ ವೆಚ್ಚಗಳು ಅಂದರೆ ಸ್ಥಿರ ವೆಚ್ಚಗಳು ಬರುವುದಿಲ್ಲ. The total cost and total variable cost therefore considered in the long run. Hence are 3 types: long run total cost, long run average cost, long run marginal cost. ಇಷ್ಟು 3 ವೆಚ್ಚಗಳು ಇಲ್ಲಿ ನಾವು ಕಾಣ್ಬೋದು. ಹಾಗೆ ಕೂಡ ಈ ಒಂದು ಅಂದ್ರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಅದು ABC ಅಂತೇಳಿ. ABC ರೇಖೆಯು ಟಿಮ್ ಬಿಂದುವಿನಲ್ಲಿ ಅಥವಾ ಡ್ಯಾಶ್ ಬಿಂದುವಿನಲ್ಲಿ SMC ರೇಖೆಯ ABC ರೇಖೆಯನ್ನು ಕೆಳಗಿನಿಂದ ಛೇದಿಸುತ್ತದೆ. ಅದರ ಕನಿಷ್ಠ ಬಿಂದುವಿನಲ್ಲಿ, ಈಗಲೇ ಒಂದು ರೇಖಾಚಿತ್ರವನ್ನು ನೋಡಿದೆ, ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ಹೌದಾ? ಅದರ ಸರಾಸರಿ ಬದಲಾಗುವ ವೆಚ್ಚ ರೇಖೆಯು ಕನಿಷ್ಠ ಬಿಂದುವಿನಲ್ಲಿ ಸರಾಸರಿ ಸೀಮಾಂತ ವೆಚ್ಚ ರೇಖೆಯ ಮತ್ತು ಸರಾಸರಿ ಬದಲಾಗುವ ವೆಚ್ಚ ರೇಖೆಯ ಕೆಳಗಿನಿಂದ ಛೇದಿಸುತ್ತದೆ. ಅದರ ಕನಿಷ್ಠ ಬಿಂದುವಿನಿಂದ ಛೇದಿಸುತ್ತದೆ ಅಂತ ಹೇಳ್ಬೋದು. ಹಾಗೆ ಕೂಡ ಇಲ್ಲಿ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳೆರಡು. ಹೌದಾ? ಸೀಮಾಂತ ಉತ್ಪನ್ನ ಅಂದರೆ ಮಾರ್ಜಿನಲ್ ಕಾಸ್ಟ್ ಮತ್ತು SSC. ಹೌದಾ? ಅವೆರಡು ರೇಖೆಗಳು ಎರಡು ಯು ಆಕಾರದಲ್ಲಿರುತ್ತವೆ. ಇದು ನಿಮಗೆ ನೆನಪಿರಬೇಕಾಗತ್ತೆ. ಅದಕ್ಕೆ ಇಲ್ಲಿ ಬದಲಾಗುವ ಪ್ರತಿ ಘಟಕದ ಆದಾಯದ ಉತ್ಪನ್ನವನ್ನು ನಾವು ಏನಪ್ಪ ಅಂದ್ರೆ ಸರಾಸರಿ ಉತ್ಪನ್ನ ಅಂತೀವಿ. ಅದಕ್ಕೆ ದೀರ್ಘಾವಧಿಯಲ್ಲಿ ಎಲ್ಲ ಆದಾಯಗಳು ಬದಲಾಗ್ತಾವ, ಅಲ್ಪಾವಧಿಯಲ್ಲಿ ಬದಲಾಗುವುದಿಲ್ಲ. ಇವೆಲ್ಲವೂ ಕೂಡ ನಿಮಗೆ ನೆನಪಿರಬೇಕು. ಇನ್ನು ಈ ದೀರ್ಘಾವಧಿ ವೆಚ್ಚಗಳು ಅಥವಾ ಈ ದೀರ್ಘಾವಧಿ ವೆಚ್ಚಗಳನ್ನು ನಾವು ನೋಡಲಾಗಿ ಉತ್ಪಾದನಾ ಪ್ರಮಾಣವನ್ನು ಬದಲಾಯಿಸಲು ಎಲ್ಲ ಆದಾಯಗಳನ್ನು ಬದಲಾಯಿಸಲು ಸಾಧ್ಯವಿರುವ ಆಮೇಲೆ ಸಾಧ್ಯ ಇರುವ ಅವಧಿಯೇ ದೀರ್ಘಾವಧಿ ಅಂತೇಳಿ ಕೂಡ ಅಂತೀವಿ. ಈ ಅವಧಿಗೆ ತಗೊಳ್ಳೋ ವೆಚ್ಚವನ್ನು ನಾವು ದೀರ್ಘಾವಧಿ ವೆಚ್ಚ ಅಂತೇಳಿ ಕೂಡ ಈ ಹಿಂದಿನ ಅವಧಿಯಲ್ಲಿ ತಿಳ್ಕೊಂಡಿದ್ದೀವಿ. ಈ ದೀರ್ಘಾವಧಿಯಲ್ಲಿ ಎಲ್ಲ ಆದಾಯಗಳು ಬದಲಾಗುತ್ತವೆ, ಅಲ್ಪಾವಧಿಯಲ್ಲಿ ಬದಲಾಗುವುದಿಲ್ಲ. ದೀರ್ಘಾವಧಿಯಲ್ಲಿ ಎಲ್ಲ ಆದಾಯಗಳು ಬದಲಾಗುತ್ತವೆ. ಇಲ್ಲಿ ಸ್ಥಿರ ವೆಚ್ಚಗಳಿರುವುದಿಲ್ಲ. ಅಲ್ಪಾವಧಿಯಲ್ಲಿ ಸ್ಥಿರ ವೆಚ್ಚಗಳಿರ್ತಾವ. ಹೌದಾ? ಈ ಶಾರ್ಟ್ ಟರ್ಮ್ ಕಾಸ್ಟ್ ಒಳಗೆ ಸ್ಥಿರ ವೆಚ್ಚ ಇರ್ತಾವ. ಆದರೆ ಈ ದೀರ್ಘಾವಧಿಯಲ್ಲಿ ಸ್ಥಿರ ವೆಚ್ಚಗಳು ಇರುವುದಿಲ್ಲ. ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಅನ್ನೋ ಇಲ್ಲಿ ವೆಚ್ಚಗಳು ಇರುವುದಿಲ್ಲ. ಎಲ್ಲಿ? ದೀರ್ಘಾವಧಿಯಲ್ಲಿ. ಹೌದಾ? ಇಲ್ಲಿ
ದೀರ್ಘಾವಧಿ ಎಲ್ಲ ಆದಾಯಗಳು ಬದಲಾಗುತ್ತವೆ. ಇಲ್ಲಿ ಸ್ಥಿರ ವೆಚ್ಚಗಳಿರುವುದಿಲ್ಲ. ಆದ್ದರಿಂದ ಒಟ್ಟು ಸ್ಥಿರ ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚಗಳು ದೀರ್ಘಾವಧಿಯಲ್ಲಿ ಜೊತೆಯಲ್ಲೇ ಏನಪ್ಪ ಮುಂದುವರಿತವಾದ ಜೊತೆಯಾಗಿರುತ್ತವೆ. ಹಾಗೆ ಕೂಡ ಆದ್ದರಿಂದ ದೀರ್ಘಾವಧಿಯಲ್ಲಿ ಏನಪ್ಪ ಈ 3 ರೀತಿಯ ವಿಧಗಳನ್ನು ನಾವು ನೋಡ್ತೀವಿ. ಅಲ್ಲಿ ದೀರ್ಘಾವಧಿಯ ಸರಾಸರಿ ವೆಚ್ಚ ಅಥವಾ ಒಟ್ಟು ವೆಚ್ಚ ಇರ್ತೇವೆ. ಅಲ್ಲಿ TVC ಪ್ಲಸ್ TFC ಇಸ್ಕೊಲ್ ಟು ದೀರ್ಘಾವಧಿ ವೆಚ್ಚ ಅಂತೇಳಿ ನಾವು ಕಾಣ್ತೀವಿ. ಆದರೆ ದೀರ್ಘಾವಧಿಯಲ್ಲಿ ಮುಖ್ಯವಾಗಿ 2 ರೀತಿಯ ವೆಚ್ಚಗಳನ್ನು ನಾವು ಅತಿ ಮುಖ್ಯವಾಗಿ ಅಧ್ಯಯನ ಮಾಡಬೇಕಾಗತ್ತೆ. ದೀರ್ಘಾವಧಿಯ ಸರಾಸರಿ ವೆಚ್ಚ, ಲಾಂಗ್ ರನ್ ಎವರೇಜ್ ಕಾಸ್ಟ್. ಸೆಕೆಂಡ್ ಒನ್ ಲಾಂಗ್ ರನ್ ಎವರೇಜ್ ಕಾಸ್ಟ್ ಅಂತೇಳಿ. ಆ ಲಾಂಗ್ ರನ್ ಎವರೇಜ್ ಕಾಸ್ಟ್ ಅಂದ್ರೆ ದೀರ್ಘಾವಧಿಯ ಸರಾಸರಿ ವೆಚ್ಚ, ಉತ್ಪನ್ನದ ಪ್ರತಿ ಘಟಕದ ವೆಚ್ಚವನ್ನು ಉತ್ಪನ್ನದ ಪ್ರತಿ ಘಟಕದ ವೆಚ್ಚವನ್ನು ನಾವೇನಪ್ಪ ದೀರ್ಘಾವಧಿ ಸರಾಸರಿ ವೆಚ್ಚ ಅಂತೇಳಿ ಕರಿತೀವಿ. ಇದನ್ನು ನಾವು ಸೂತ್ರದ ಮೂಲಕನೂ ಕೂಡ ನೋಡಲಾಗಿ ಇಲ್ಲಿ ಲಾಂಗ್ ರನ್ ಎವರೇಜ್ ಕಾಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಲಾಂಗ್ ರನ್ ಎವರೇಜ್ ಕಾಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ವಾಂಟಿಟಿ. ಈ ಸೂತ್ರವನ್ನು ನಾವು ದೀರ್ಘಾವಧಿಯಲ್ಲಿ ನೋಡ್ತೀವಿ. ಹಾಗೆ ಕೂಡ ಇಲ್ಲಿ ಒಟ್ಟು ಉತ್ಪನ್ನ TC ಏನು ಸೂಚಿಸ್ತದೆಪ್ಪ ಅಥವಾ ನಮಗೆ ಒಟ್ಟು ಉತ್ಪನ್ನದ ಪ್ರಮಾಣವನ್ನು, ಒಟ್ಟು ವೆಚ್ಚವನ್ನು ಮತ್ತು Q ಏನಪ್ಪ ಕ್ವಾಂಟಿಟಿ ಅಂದರೆ ಉತ್ಪನ್ನದ ಪ್ರಮಾಣವನ್ನು ಸೂಚಿಸುತ್ತದೆ. ಇನ್ನು ದೀರ್ಘಾವಧಿ ಸೀಮಾಂತ ವೆಚ್ಚ, ಹೌದಾ? ಈ ದೀರ್ಘಾವಧಿ ಸೀಮಾಂತ ವೆಚ್ಚವನ್ನು ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಅನ್ನು ನೋಡಲಾಗಿ ದೀರ್ಘಾವಧಿ ಸೀಮಾಂತ ವೆಚ್ಚವು ಉತ್ಪನ್ನದಲ್ಲಿನ ಪ್ರತಿ ಘಟಕದ ಬದಲಾವಣೆಗೆ, ದೀರ್ಘಾವಧಿ ಸೀಮಾಂತ ವೆಚ್ಚವು ಉತ್ಪನ್ನದಲ್ಲಿನ ಪ್ರತಿ ಘಟಕದ ಬದಲಾವಣೆಗೆ ಆಗುವ ಒಂದು ಒಟ್ಟು ವೆಚ್ಚದ ಬದಲಾವಣೆಯಾಗಿದೆ. ಹೌದಾ? ಅಂದರೆ ಹೆಚ್ಚುವರಿ ಉತ್ಪನ್ನದ ಪ್ರತಿ ಘಟಕದಲ್ಲಿ ಹೆಚ್ಚಿಗೆ ಆಗಿದೆ, ಅದನ್ನು ನಾವು ಸೀಮಾಂತ ವೆಚ್ಚ ಅಂತೇಳಿ ಕೂಡ ಕರಿತೀವಿ. ಇದನ್ನು ನಾವು ದೀರ್ಘಾವಧಿ ಸೀಮಾಂತ ವೆಚ್ಚವು ಉತ್ಪನ್ನದಲ್ಲಿ ಪ್ರತಿ ಘಟಕದಲ್ಲಿ ಆಗುವ ಬದಲಾವಣೆಯನ್ನು ನಾವು ಒಟ್ಟು ವೆಚ್ಚದಲ್ಲಿ ಆದ ಬದಲಾವಣೆಯನ್ನು ದೀರ್ಘಾವಧಿ ವೆಚ್ಚ ಅಥವಾ ದೀರ್ಘಾವಧಿ ಸೀಮಾಂತ ವೆಚ್ಚ ಅಂತೇಳಿ ಕರಿತೀವಿ. ಇಲ್ಲೂ ಕೂಡ ಉತ್ಪನ್ನ Q1 ಇದ್ದಾಗ 1ರಿಂದ Q1 ಘಟಕಗಳಿಗೆ ಹೆಚ್ಚಿಸಿದರೆ Q1 ಘಟಕದ ಸೀಮಾಂತ ವೆಚ್ಚವನ್ನು ಹೇಗೆ ಅಳೆಯಬಹುದು ಎಂಬುದನ್ನು ಒಂದು ರೇಖಾಚಿತ್ರದ ಮೂಲಕ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ದೀರ್ಘಾವಧಿ ವೆಚ್ಚದ ರೇಖೆಗಳ ಆಕಾರಗಳು, ದೀರ್ಘಾವಧಿ ವೆಚ್ಚದ ಈಗಾಗಲೇ ನಾವೇನಪ್ಪ ಅಲ್ಪಾವಧಿ ವೆಚ್ಚದ ರೇಖೆಗಳ ಆಕಾರಗಳು ಯಾವ ರೀತಿ ಇರ್ತಾವ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಹಾಗೆ ಕೂಡ ನಾವು ಹಿಂದಿನ ಅವಧಿಯಲ್ಲಿ ಬಿಡಿಸಿದಂಥ ಒಂದು ಕೋಷ್ಟಕವನ್ನು ನಾವು ಗಮನಿಸಿದಾಗ ಅಲ್ಲಿ ಈ ಎವರೇಜ್ ಕಾಸ್ಟ್, ಲಾಂಗ್ ರನ್ ಎವರೇಜ್ ಕಾಸ್ಟ್, ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ಗಳ 2 ಕೋಷ್ಟಕದ ಕಾಲಮನ್ನು ಕಂಬಸಾಲುಗಳನ್ನು ತೆಗೆದುಕೊಳ್ಳೋಣ. ಲಾಂಗ್ ರನ್ ಎವರೇಜ್ ಕಾಸ್ಟ್, ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್, ಆ 2 ಸಾಲನ್ನು ತೆಗೆದುಕೊಂಡಾಗ ಒಂದು ರೇಖಾಚಿತ್ರವನ್ನು ರಚಿಸಿದಾಗ ಅಲ್ಲಿಯೂ ಕೂಡ ಏನಪ್ಪ ಈ SAC ಆಗಲಿ ಅಥವಾ ಲಾಂಗ್ ರನ್ ಎವರೇಜ್ ಕಾಸ್ಟ್ ಆಗಲಿ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ಗಳ ಯು ಸೇಪ್ ಆದ ಒಂದು ಆಕೃತಿಯನ್ನು ಕೂಡ ಇಲ್ಲಿಯೂ ಪಡೀತಾವ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಆ ದೀರ್ಘಾವಧಿ ವೆಚ್ಚದ ರೇಖೆಗಳ ಆಕಾರಗಳು ಅಂದರೆ ದೀರ್ಘಾವಧಿಯಲ್ಲಿ ಪ್ರತಿಫಲಗಳ ಪ್ರಮಾಣಗಳ ನಿಯಮ ಅನ್ವಯ ಆಗುತ್ತದೆ. ನಾವು ಈಗಾಗಲೇ ಪ್ರತಿಫಲಗಳ ಪ್ರಮಾಣ ನಿಯಮ ಓದಿದ್ದೀವಿ, ಹೌದಾ? ಯಾವಾಗ IRS CRS DRS, ಹೌದಾ? ಈ ದೀರ್ಘಾವಧಿ ವೆಚ್ಚಗಳಲ್ಲಿ ಪ್ರತಿಫಲಗಳ ಪ್ರಮಾಣದ ನಿಯಮ ಅನ್ವಯವಾಗುತ್ತದೆ. ಈ ದೀರ್ಘಾವಧಿ ವೆಚ್ಚದಲ್ಲಿ ಪ್ರತಿಫಲಗಳ ಪ್ರಮಾಣದ ನಿಯಮ ಅನ್ವಯವಾಗುತ್ತದೆ, ಹೌದಾ? ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್, ಕಾನ್ಸ್ಟಂಟ್ ರಿಟರ್ನ್ಸ್ ಟು ಸ್ಕೇಲ್, ಡಿಸ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್, ಹೌದಾ? ಏರಿಕೆಯ ಪ್ರತಿಫಲ ನಿಯಮ, ಸ್ಥಿರ ಪ್ರತಿಫಲ ನಿಯಮ, ಇಳಿಕೆಯ ಪ್ರತಿಫಲ ನಿಯಮ, ಅವು 3 ನಾವು ಹಿಂದಿನ ಅವಧಿಯಲ್ಲಿ ಕೂಡ ಆ 3 ಏನಪ್ಪ ಇಲ್ಲಿ ಅನ್ವಯಿಸ್ತಾವ ಅಂತ ಹೇಳ್ತಾರೆ. ಅಲ್ಲಿ ಇದು ದೀರ್ಘಾವಧಿಯ ಸರಾಸರಿ ವೆಚ್ಚ ಮತ್ತು ದೀರ್ಘಾವಧಿಯ ಸೀಮಾಂತ ವೆಚ್ಚದ ರೇಖೆಗಳ ಆಕಾರದ ಮೇಲೆ ತನ್ನದೇ ಆದ ಒಂದು ಪರಿಣಾಮವನ್ನು ಹೊಂದುತ್ತದೆ. ಹಾಗೆ ಕೂಡ ಇಲ್ಲಿ ಒಂದು ಉದ್ಯಮ ಘಟಕ ಯಾವುದೇ ಉತ್ಪಾದನಾ ಚಟುವಟಿಕೆಯನ್ನು ಹೊಂದಿರಬಹುದು, ಅಂಥ ಒಂದು ಉದ್ಯಮ ಘಟಕ ಆರಂಭಿಕ ಹಂತದಲ್ಲಿ ಅಂದರೆ ಹೊಸದಾಗಿ ಯಾವುದೋ ಒಂದು ಇಂಡಸ್ಟ್ರಿಯಲ್ ಪ್ರಾರಂಭದಾಗ ಆರಂಭಿಕ ಹಂತದಲ್ಲಿ ಅದು ಉದ್ಯಮ ಘಟಕ ಉತ್ಪನ್ನವನ್ನು ಹೆಚ್ಚಿಸದಂತೆ ಸರಾಸರಿ ವೆಚ್ಚವು ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೆ ಇಲ್ಲಿ ಒಂದು ಉದ್ಯಮ ಘಟಕ ಉತ್ಪಾದನೆ ಆರಂಭಿಕ ಹಂತದಲ್ಲಿ ಏರಿಕೆ ಪ್ರತಿಫಲವನ್ನು ಕಂಡು ಬರ್ತದೆ. ಆರಂಭಿಕ ಹಂತದಲ್ಲಿ ಏರಿಕೆ ಪ್ರತಿಫಲ ಕಂಡು ಬರುತ್ತೆ. ತದನಂತರ ಸ್ಥಿರ ಪ್ರತಿಫಲವನ್ನು ನಾವು CRS ಅನ್ನು ಕಾಣುವುದನ್ನು ಕಾಣ್ತೀವಿ, ಅಂದರೆ ಕಾನ್ಸ್ಟೆಂಟ್ ರೇಟ್ ಆಫ್ ಸಬ್ಸ್ಟಿಟ್ಯೂಟ್, ಹೌದಾ? ಇಲ್ಲಿ ಅದನ್ನು ನೋಡ್ತೀವಿ. ಇಲ್ಲಿ ಪ್ರತಿಫಲ CRS ಅನ್ನು ತದನಂತರ
ಒಂದು ಉದ್ಯಮ ತನ್ನ ಕಾರ್ಯಚಟುವಟಿಕೆ ಪ್ರಾರಂಭದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ, ನಂತರ ಒಂದು ತಟಸ್ಥ ನೀತಿಯನ್ನು ಕೈಗೊಳ್ಳುತ್ತಾ ಅದರ ತರುವಾಯ ಉತ್ಪಾದನೆ ಪ್ರಮಾಣ ಏನಪ್ಪ ಇಳಿಕೆಯಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಹೌದಾ? ಅದಕ್ಕೆ ನಾವು ಇಳಿಕೆಯ ಪ್ರತಿಫಲ ನಿಯಮವನ್ನು ಕೂಡ ಇಲ್ಲಿ ಅನ್ವಯಿಸ್ತದೆ. ಯಾವುದು? ದೀರ್ಘಾವಧಿ ವೆಚ್ಚಗಳು. ಇನ್ನು ಏರಿಕೆ ಪ್ರತಿಫಲ ಕಾರ್ಯನಿರ್ವಹಿಸುವವರೆಗೂ ಉದ್ಯಮ ಘಟಕ ಅಂದ್ರೆ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಏರಿಕೆ ಪ್ರತಿಫಲ ಕಾರ್ಯನಿರ್ವಹಿಸುವವರೆಗೂ ಉದ್ಯಮ ಘಟಕ ಉತ್ಪನ್ನವು ಹೆಚ್ಚಾದಂತೆ ಸರಾಸರಿ ವೆಚ್ಚವು ವ್ಯಾಪಾರ ಕಡಿಮೆಯಾಗುತ್ತದೆ. ಹೌದು, ಉತ್ಪನ್ನ ಹೆಚ್ಚಾದಾಗ ಸರಾಸರಿ ವೆಚ್ಚ ಕಡಿಮೆ ಆಗುತ್ತದೆ. ನಂತರದಲ್ಲಿ ಸ್ಥಿರ ಪ್ರತಿಫಲದ ಪರಿಣಾಮವಾಗಿ ಅಂದರೆ ಒಂದು ಕಾನ್ಸ್ಟಂಟ್ ರೇಟಿಗೆ ಬಂದ ತಟಸ್ಥ ನೀತಿಗೆ ಒಳಗಾದಾಗ ಸ್ಥಿರ ಪ್ರತಿಫಲ ಪರಿಣಾಮವಾಗಿ ಸರಾಸರಿ ವೆಚ್ಚವು ಕೂಡ ಅಲ್ಲಿ ಸ್ಥಿರವಾಗಿರುತ್ತದೆ. ಮುಂದುವರೆದು ವ್ಯಾಪಾರ ಇಳಿಕೆಯ ಪ್ರತಿಫಲ ವ್ಯಾಪಾರ ಅಲ್ಲಿ ನಾವು ನೋಡ್ತೀವಿ. ಹೌದಾ? ಕಡಿಮೆ ಆಗ್ತದೆ. ಅದಕ್ಕೆ ಇಳಿಕೆಯ ಪ್ರತಿಫಲ ಕಾರ್ಯನಿರ್ವಹಿಸೋದನ್ನು ನೋಡ್ತೀವಿ. ಅಂದರೆ ಕಾನ್ಸ್ಟಂಟ್ ಆಗುತ್ತೆ, ಮುಂದೆ ಹೋಗಿ ವ್ಯಾಪಾರ ಡೌನ್ ಆಗುತ್ತೆ. ಹೌದಾ? ಅದು ಕಾನ್ಸ್ಟಂಟ್ ಇರ್ತದೆ ವ್ಯಾಪಾರ ಡಿಸ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಇಳಿಕೆಯ ಪ್ರತಿಫಲ ನಿಯಮವನ್ನು ನಾವು ಇಲ್ಲಿ ಕಾರ್ಯನಿರ್ವಹಿಸೋದನ್ನು ಕಾಣ್ತೀವಿ. ಒಂದು ಉದ್ಯಮ ಘಟಕವು ಉತ್ಪಾದನೆಯನ್ನು ಹೆಚ್ಚಿಸಿದಂತೆಲ್ಲ ಸರಾಸರಿ ವೆಚ್ಚವು ಹೆಚ್ಚಾಗುತ್ತದೆ. ಹೌದಾ? ಆ ಇಳಿಕೆ ಡಿಸ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಸಂದರ್ಭದಲ್ಲಿ ಇಳಿಕೆ ಪ್ರತಿಫಲ ನಿಯಮದ ಅನ್ವಯಕ್ಕೆ ನಾವು ಇಲ್ಲಿ ವಹಿಸಿದಾಗ ಒಂದು ಉದ್ಯಮ ಘಟಕ ನಿರಂತರವಾಗಿ ಏರಿಕೆ ಆಗ್ತದೆ. ಪ್ರಾರಂಭದಲ್ಲಿ ಒಂದು ಹಂತದವರೆಗೆ ತಟಸ್ಥ ನೀತಿಯನ್ನು ಅದರ ತರುವಾಯ ಇಳಿಕೆಯ ಪ್ರತಿಫಲ ನಿಯಮವನ್ನು ಅನ್ವಯಿಸುತ್ತೆ. ಆ ಸಂದರ್ಭದಲ್ಲಿ ಉದ್ಯಮ ಘಟಕ ಉತ್ಪಾದನೆಯನ್ನು ಹೆಚ್ಚಿಸಿದಂತೆ ಸರಾಸರಿ ವೆಚ್ಚವು ಕೂಡ ಅವಾಗ ಹೆಚ್ಚಾಗುತ್ತೆ. ಈ ಪ್ರಕಾರವಾಗಿ ಲಾಂಗ್ ರನ್ ಎವರೇಜ್ ಕಾಸ್ಟ್ ದೀರ್ಘಾವಧಿ ಸರಾಸರಿ ವೆಚ್ಚವು ಯು ಆಕಾರದ ವಕ್ರರೇಖೆಯಾಗಿದೆ. ಹೌದಾ? ಯು ಆಕಾರದ ವಕ್ರರೇಖೆಯಾಗಿದೆ ಅಂದರೆ ಈ ಥರ ಒಂದು ಯು ಆಕಾರದ ವಕ್ರರೇಖೆಯಾಗಿದೆ. ಈ ರೀತಿ ಒಂದು ರೇಖಾಚಿತ್ರವನ್ನು ನಾವು ಇಲ್ಲಿ ಕಾಣ್ಬೋದಾಗುತ್ತೆ. ಹಾಗೆ ಕೂಡ ಯು ಆಕಾರದ ವಕ್ರರೇಖೆ ಅಂತಂದಾಗ ಇಲ್ಲಿ OY ಆಕ್ಸಿಸ್ ಕಾಸ್ಟ್, ಆಮೇಲೆ OX ಆಕ್ಸಿಸ್ ಔಟ್ಪುಟ್ ತಗೊಳ್ರಿ ಅಥವಾ ಇನ್ಪುಟ್ ತಗೊಳ್ರಿ. ಹೌದಾ? ಇಲ್ಲಿ ಉತ್ಪನ್ನ ಅಥವಾ ಕ್ವಾಂಟಿಟಿ ಪ್ರಮಾಣ ಉತ್ಪನ್ನ ತಗೊಳ್ರಿ. ಹೌದಾ? ಹಾಗೆ ಕೂಡ ಇಲ್ಲಿ ಔಟ್ಪುಟ್ ಉತ್ಪನ್ನ ಪ್ರಮಾಣ ತೆಗೆದುಕೊಳ್ರಿ. ಇಲ್ಲಿ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ಗೆ ಸಂಬಂಧಿಸಿದಂತೆ ಹೇಳುವುದಾದರೆ ಉತ್ಪನ್ನದ ಮೊದಲ ಘಟಕಕ್ಕೆ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಮತ್ತು ಲಾಂಗ್ ರನ್ ಎವರೇಜ್ ಕಾಸ್ಟ್ಗಳು ಎರಡು ಒಂದೇ ಆಗಿವೆ. ಹೌದಾ? ಅದಕ್ಕೆ ಈ ಉತ್ಪನ್ನದ ಒಂದು ಪ್ರಾರಂಭ ಹಂತದಲ್ಲಿ ಒಂದು ಎಂ ಶೃಂಗ ಬಿಂದುವನ್ನಲ್ಲಿ ಛೇದಿಸಿದವ ಅದನ್ನು ನಾವು Q1 ಅಂತೇಳಿ ಕ್ವಾಂಟಿಟಿ ಪ್ರಮಾಣ 1 ಅಂತೇಳಿ ಹೆಸರಿಸಿದಾಗ ಇಲ್ಲಿ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ತರುವಾಯ ಲಾಂಗ್ ರನ್ ಎವರೇಜ್ ಕಾಸ್ಟ್ ಈ ರೀತಿ ಒಂದು ಆಕೃತಿಯನ್ನು ಪಡಿತಾವ ಅನ್ನೋದನ್ನು ನಾವು ಈ ಒಂದು ರೇಖಾಚಿತ್ರದಲ್ಲಿ ತಿಳ್ಕೊಳ್ಬೇಕಂತ. ಅಥವಾ ದೀರ್ಘಾವಧಿ ವೆಚ್ಚಗಳು ಅಂದ್ರೆ ದೀರ್ಘಾವಧಿ ವೆಚ್ಚಗಳು ಯಾವುದು? ಎವರೇಜ್ ವೇರಿಯಬಲ್ ಕಾಸ್ಟ್, ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್. ಇವು ದೀರ್ಘಾವಧಿ. ಅವು ಎರಡೇ ಕಾಲಂಗಳನ್ನು ಅಂಕಿಅಂಶಗಳನ್ನು ತೆಗೆದುಕೊಂಡು ರೇಖಾಚಿತ್ರ ನಡೆಸಿದಾಗ ಈ ರೀತಿ ಒಂದು ಆಕೃತಿಯನ್ನು ನಾವು ಪಡಿತೀವಿ. ಅದಕ್ಕೆ ಇಲ್ಲಿ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ಗೆ ಸಂಬಂಧಿಸಿದಂತೆ ಹೌದಾ ಹೇಳೋದಾದ್ರೆ ಉತ್ಪನ್ನದ ಮೊದಲ ಘಟಕಕ್ಕೆ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಮತ್ತು ಲಾಂಗ್ ರನ್ ಎವರೇಜ್ ಕಾಸ್ಟ್ಗಳು ಎರಡು ಒಂದೇ ಆಗಿವೆ. ನಂತರ ಉತ್ಪನ್ನ ಹೆಚ್ಚಾದಂತೆ ಇಲ್ಲಿ ಎರಡು ಒಂದೇ ಆಗಿದವ. ಉತ್ಪನ್ನದ ಪ್ರಮಾಣ ಹೆಚ್ಚಾದಂತೆ ಇಲ್ಲಿ ಶೃಂಗ ಬಿಂದುವಿನಲ್ಲಿ ಎರಡು ಒಂದೇ ಆಗಿದಾವ. ತರುವಾಯ ಉತ್ಪನ್ನ ಪ್ರಮಾಣ ಹೆಚ್ಚಾದಂತೆ ಸೀಮಾಂತ ವೆಚ್ಚ ಹೆಚ್ಚಾಗಿದೆ, ಉತ್ಪನ್ನ ಪ್ರಮಾಣ ಹೆಚ್ಚಾದಂತೆ ಸರಾಸರಿ ವೆಚ್ಚ ಕಡಿಮೆ ಆಗಿದೆ. ಹೌದಾ? ಇಲ್ಲಿ ಸರಾಸರಿ ವೆಚ್ಚ ಹೆಚ್ಚಾಗಿದೆ, ಇಲ್ಲಿ ಸರಾಸರಿ ವೆಚ್ಚ ಕಡಿಮೆ ಆಗಿದೆ. ಹೌದಾ? ಅದಕ್ಕೆ ಆ ಲಾಂಗ್ ರನ್ ವೆಚ್ಚಗಳೆರಡು ಒಂದೇ ಆಗಿವೆ. ನಂತರ ಹೆಚ್ಚಾದಂತೆ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಆರಂಭದಲ್ಲಿ ಇಳಿಮುಖವಾಗುತ್ತದೆ, ಸರಾಸರಿ ವೆಚ್ಚ ಹೆಚ್ಚಾಗುತ್ತೆ. ಆರಂಭದಲ್ಲಿ ಇಳಿಮುಖವಾಗಿದೆ, ನಂತರ ಹೆಚ್ಚಾಗುತ್ತಾ ಇದೆ. ಸೀಮಾಂತ ವೆಚ್ಚವೂ ಕೂಡ ಹೆಚ್ಚಾಗುತ್ತದೆ. ಸೀಮಾಂತ ವೆಚ್ಚವೂ ಕೂಡ ಇಲ್ಲಿ ಹೆಚ್ಚಾಗಿದೆ. ಹೌದಾ? ಆಮೇಲೆ ತರುವಾಯ ಇಳಿಕೆಯಾಗಿದೆ. ಇನ್ನು ಇಲ್ಲಿ ಅಂದರೆ ಸೀಮಾಂತ ವೆಚ್ಚ ರೇಖೆಯ ಸರಾಸರಿ ವೆಚ್ಚ ರೇಖೆಯಿಂದ ವೇಗವಾಗಿ ಬದಲಾಗುತ್ತದೆ. ಶ್ರೀಮಂತ ವೆಚ್ಚ ರೇಖೆಯು ಸರಾಸರಿ ವೆಚ್ಚ ರೇಖೆಗಿಂತ ವೇಗವಾಗಿ ಅಂದರೆ ಬೇಗನೆ ಬದಲಾವಣೆ ಎನ್ನುವಂಥದ್ದು. ಆದ್ದರಿಂದ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ದೀರ್ಘಾವಧಿ ಸೀಮಾಂತ ವೆಚ್ಚವು ಯು ಆಕಾರವನ್ನು ಕೂಡ ಇಲ್ಲಿ ಹೊಂದಿದವ. ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಆಗಲಿ, ಲಾಂಗ್ ರನ್ ಎವರೇಜ್ ಕಾಸ್ಟ್ ಆಗಲಿ ಯು ಆಕಾರದ ಒಂದು ಆಕೃತಿಯನ್ನು ಹೊಂದಿದವ. ಇದು ಲಾಂಗ್ ರನ್ ಎವರೇಜ್ ಕಾಸ್ಟ್ ಅನ್ನು
ಲಾಂಗ್ ರನ್ ಎವರೇಜ್ ಕಾಸ್ಟ್ ಅನ್ನು ಏನಪ್ಪ ಅಂದ್ರೆ ಇದು ಅದರ ಕೆಳಗಿನಿಂದ ಕನಿಷ್ಠ ಬಿಂದುವಿನಲ್ಲಿ ಲಾಂಗ್ ರನ್ ಎವರೇಜ್ ಕಾಸ್ಟ್ ಇದರ ಕೆಳಗಿನಿಂದ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ಹೌದಾ, ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ದೀರ್ಘಾವಧಿ ಶ್ರೀಮಂತ ವೆಚ್ಚದ ರೇಖೆ ಅಂದ್ರೆ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಎಂಬರ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಮತ್ತು ದೀರ್ಘಾವಧಿ ಸರಾಸರಿ ವೆಚ್ಚ ರೇಖೆ ಆಕಾರವನ್ನು ಇದು ಎಂಬರ ಪ್ರತಿನಿಧಿಸುತ್ತದೆ. ಹಾಗೆ ಕೂಡ ಈ ಮೇಲಿನ ಈ ಒಂದು ರೇಖಾಚಿತ್ರದ ತೋರಿಸುವಂತೆ ಲಾಂಗ್ ರನ್ ದೀರ್ಘಾವಧಿ ಸರಾಸರಿ ವೆಚ್ಚ ಲಾಂಗ್ ರನ್ ಎವರೇಜ್ ಕಾಸ್ಟ್ ಅದರ ಕನಿಷ್ಠ ಬಿಂದುವಿನಲ್ಲಿ Q1 ರಲ್ಲಿ ಎಂಬರ ತಲುಪುತ್ತದೆ. Q1 ರ ಎಡಭಾಗದಲ್ಲಿ ಅಂದ್ರೆ ಎಡಭಾಗದಲ್ಲಿ ಎಂಬರ ಲಾಂಗ್ ರನ್ ಇಳಿಮುಖವಾಗಿದೆ, ಬಲಭಾಗದಲ್ಲಿ ಹೆಚ್ಚಾಗಿದೆ. ಹಾಗೆ ಕೂಡ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಕೂಡ ಲಾಂಗ್ ರನ್ ಎವರೇಜ್ ಕಾಸ್ಟ್ಗಿಂತ ಎಂಬರ ಕಡಿಮೆ ಇದೆ. Q1 ರ ಬಲಭಾಗದಲ್ಲಿ ಲಾಂಗ್ ರನ್ ಎವರೇಜ್ ಕಾಸ್ಟ್ ಹೆಚ್ಚಾಗ್ತದೆ, ಅದು ಎಡಭಾಗದಲ್ಲಿ ಕಡಿಮೆ ಆಗುತ್ತೆ. ಅಥವಾ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟು ಲಾಂಗ್ ರನ್ ಎವರೇಜ್ ಕಾಸ್ಟ್ಗಿಂತ ಹೆಚ್ಚಾಗಿರುತ್ತದೆ. ಆದ್ದರಿಂದ ಲಾಂಗ್ ರನ್ ಎವರೇಜ್ ಕಾಸ್ಟ್ ಮತ್ತು ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ಗಳು ಇವು ಆಕಾರವನ್ನು ಹೊಂದಿವೆ ಅಂತ ಹೇಳ್ಕೊಂಡು ಇಷ್ಟು ಎಂಬರ ನಿಮ್ಮಲ್ಲಿ ಉತ್ಪಾದನೆ ಮತ್ತು ವೆಚ್ಚಗಳು ಎಂಬ ಟಾಪಿಕ್ನಲ್ಲಿ ಪ್ರೊಡಕ್ಷನ್ ಅಂದರೆ ಉತ್ಪಾದನೆ ಅಂದರೆ ಏನು, ಉತ್ಪಾದನಾಂಗಗಳು ಯಾವುವು, ಅವುಗಳ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೂಡ ಅಧ್ಯಯನ ಮಾಡಿದ್ದೀವಿ. ಹಾಗೆ ಕೂಡ ಕಾಸ್ಟ್ ವೆಚ್ಚಗಳು ಅಂದ್ರೆ ಅಲ್ಪಾವಧಿಯಲ್ಲಿ ಯಾವ ರೀತಿ ವೆಚ್ಚಗಳಿದಾವ, ದೀರ್ಘಾವಧಿ ವೆಚ್ಚಗಳು ಯಾವುವು, ಅವುಗಳ ಒಂದು ಕೋಷ್ಟಕ ಒಂದು ಲೆಕ್ಕವನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ಅದಕ್ಕೆ ಇಷ್ಟು ಏನಪ್ಪ ಈ ಪಾಠ ಉತ್ಪಾದನೆ ಮತ್ತು ವೆಚ್ಚಗಳು ಎಂಬ ಟಾಪಿಕ್ನಲ್ಲಿ ಇಷ್ಟೆಲ್ಲವುಗಳು ಬರ್ತವ. ಇನ್ನು ತರುವಾಯ ಇಲ್ಲಿ ನೀವು ಏನಪ್ಪ ವಿದ್ಯಾರ್ಥಿಗಳು ಗಮನಿಸಬೇಕಾದದ್ದು ಈ ಒಂದು ಪ್ರಾಬ್ಲಮ್ಗೆ ಸಂಬಂಧಿಸಿಪಟ್ಟಂತೆ ಈ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ಗೆ ಕೊನೆಯದಾಗಿ ನಿಮಗೆ ಏನಪ್ಪ ಲಾಸ್ಟ್ ಅಂದರೆ ಅಭ್ಯಾಸ ಪತ್ರಿಕೆಯೊಳಗೆ ಕೆಲವು ಪ್ರಾಬ್ಲಮ್ಗಳಿದಾವೆ, ಅವುಗಳನ್ನು ನೀವು ಬಿಡಿಸ್ಬೇಕಾಗತ್ತೆ. ಅವ್ನು ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ. ಗೊತ್ತಾಗದೇ ಇದ್ದರೆ ಕೇಳ್ಬೋದು. ಇಷ್ಟು ಎಂಬರ ಚಾಪ್ಟರ್ ನಂಬರ್ 3 ಇವತ್ತಿಗೆ ನಾವು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.